ಸರ್, ಕಾಶ್ಮೀರದ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ತಾವೇನು ಸಲಹೆ ಕೊಡ್ತೀರಿ ಸರ್? ಕಾಶ್ಮೀರದ ವಿಚಾರದಲ್ಲಿ ಪ್ರಧಾನಮಂತ್ರಿಗಳು ಏನು ಬಹಳ ಬಿಗಿಯಾದಂತ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ವಿಷಯದಲ್ಲಿ ರಾಷ್ಟ್ರದ ಎಲ್ಲಾ ರಾಜಕೀಯ ಪಕ್ಷಗಳು ಐಕ್ಯತೆಯನ್ನು ತೋರಿಸಿದ್ದಾರೆ. ಈ ದೇಶದ 150 ಕೋಟಿ ಜನ ನಾವೆಲ್ಲ ಒಂದು ಮುಖವಾಗಿ ಪ್ರಧಾನಮಂತ್ರಿಗಳ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇಂತಹ ಒಂದು ದುರ್ಘಟನೆ ಪ್ರವಾಸಿಗರ ಮೇಲೆ 28 ಜನಗಳ ಹತ್ಯೆ ಮಾಡಿದ್ದು, 2 ಫಾರಿನರ್ಸ್, ನಮ್ಮ ದೇಶದವರು 26 ಜನ ನಿಷ್ಕರುಣೆಯಿಂದ ಅವ್ರನ್ನ ಹತ್ಯೆ ಮಾಡದಂತ ಈ ಯಾರು ಎಕ್ಸ್ಟ್ರೀಮಿಸ್ಟ್ ಇದ್ದಾರೋ ಅವ್ರನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತೇಳಿ ಪ್ರಧಾನಮಂತ್ರಿಗಳು ಏನೆಲ್ಲ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಈ ವಿಷಯದಲ್ಲಿ ನಾನು ನನ್ನ ಅನುಭವದಿಂದ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೇನೆ. ಇದು ಸೂಕ್ಷ್ಮವಾದ ವಿಚಾರ. ಅದರಿಂದ ಈ ವಿಷಯದಲ್ಲಿ ಏನು ಕ್ರಮ ತೆಗೆದುಕೊಳ್ತೀರೋ ಅದಕ್ಕೆ ನಂದು ನನ್ನ ಪಕ್ಷದ್ದು ಕುಮಾರಸ್ವಾಮಿ ಮಂತ್ರಿ ಆಗಿದ್ದಾರೆ, ನಮ್ದು ಪೂರ್ಣ ಬೆಂಬಲ ಇದೆ ಅಂತ ಹೇಳಿ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಮುಂದೆ ಕೂಡ ಏನು ಕ್ರಮ ತೆಗೆದುಕೊಳ್ತಾರೋ ಆ ಎಲ್ಲ ಕ್ರಮಕ್ಕೆ ನಾವು ಅನ್ನೋದಕ್ಕಿಂತ ಬದಲಾಗಿ ಇಡೀ ದೇಶ ಪಕ್ಷ ಭೇದವಿಲ್ಲದೇನೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಮುಂದೆಯಿಂದ ದುಷ್ಕೃತ್ಯ ನಡೆಯಬಾರದು ಅಂತ ಹೇಳಿ ನಾವು ಅವರಿಗೆ ಪಾಠ ಕಲಿಸಲೇಬೇಕು ಅಂತ ಹೇಳಿ ಏನು ಪ್ರತಿಜ್ಞೆ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು, ಅವರ ಹಿಂದೆ ನಿಲ್ತು. ಸರ್ ರಾಜ್ಯ ನಾಯಕರು ಯುದ್ಧ ಬೇಡ ಅಂತ ಹೇಳ್ತಾರೆ ಸರ್. ರಾಜ್ಯದ ನಾಯಕರು ಕಾಂಗ್ರೆಸ್ ನಾಯಕರು ಮೊದಲು ಅವರು ಕೂಡ ತಮ್ಮ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಸ್ವಲ್ಪ ಒಡಕು ಶಬ್ದ ಬಂದ್ಮೇಲೆ ಮತ್ತೆ ಪುನಃ ಅವರು ಈ ವಿಷಯದಲ್ಲಿ ಐಕ್ಯತೆಯ ಬಗ್ಗೆ ಪುನಃ ಪ್ರತಿಪಾದನೆ ಮಾಡಿದ್ದಾರೆ.